ಲಡ್ಡು ಅಂದ್ರೆ ಪ್ರತಿಯೊಬ್ಬರು ಸ್ವೀಕಾರ ಮಾಡ್ತಕ್ಕಂಥ ದೇವರ ಪ್ರಸಾದ ಅಂತೇಳಿ ಅದರಲ್ಲಿ ಕೊಬ್ಬಿನಾಂಶ ಬೆರೆಸಿರ್ತಕ್ಕಂಥದ್ದು ತಪ್ಪಲ್ಲ. ಅದಕ್ಕೋಸ್ಕರ ಅದನ್ನ ಮಾಡಬಾರ್ದಾಗಿತ್ತು. ಅದನ್ನ ಮಾಡಿದ್ದು ಅವ್ರ ಮೇಲೆ ತೀಕ್ಷ್ಣವಾಗಿ ಕ್ರಮ ತೆಗೆದುಕೊಂಡು ಅದ್ರದ್ದು ಕೊಬ್ಬಿನಾಂಶ ಬಳಸ್ತಾರಂತಂದ್ರೆ ಇದು ಬಹಳ ಹಿಂದೂ ಭಾವನೆಗಳಿಗೆ ಬಹಳ ಧಕ್ಕೆ ತಂದದ್ದು. ಇದು ಮೆಚ್ಚತಕ್ಕಂಥದ್ದೆಲ್ಲ ಬಹಳ ಖಂಡನೀಯ ಇದು. ತಿರುಪತಿ ಲಡ್ಡು ವಿವಾದದ ಬಗ್ಗೆ ಹೊಸದಾಗಿ ತನಿಖೆ ನಡೆಸಲು ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ. ಸಿಬಿಐನ 2, ರಾಜ್ಯ ಸರ್ಕಾರದ 2 ಹಾಗೂ ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರದ ಅಧಿಕಾರಿ ಒಳಗೊಂಡ 5 ಸದಸ್ಯರ ಎಸ್ಐಟಿ ರಚಿಸುವಂತೆ ಸುಪ್ರೀಂ ಕೋರ್ಟ್ ಸೂಚಿಸಿದೆ. ಸರ್, ಇದು ತಿರುಪತಿ ಲಡ್ಡು ಬಗ್ಗೆ ಇದು ಹಿಂದೂ ಭಾವನೆಗಳಿಗೆ ಬಹಳ ಧಕ್ಕೆ ತಂದದ. ಆತರ ಮಾಡಬಾರ್ದಾಗಿತ್ತು, ಅವರು ಮಾಡಿದ್ದಾರೆ. ಇದು ಬಹಳ ತಪ್ಪದು. ಯಾಕಂದ್ರೆ ಅಲ್ಲಿ ನಾವು ಗೋನೆ ಮಾಂಸ ಇದು ಮಾಡ್ಲಾರ್ದರು ಅದ್ರದ್ದು ಕೊಬ್ಬಿನಾಂಶ ಬಳಸ್ತಾರಂತಂದ್ರೆ ಇದು ಬಹಳ ಹಿಂದೂ ಭಾವನೆಗಳಿಗೆ ಬಹಳ ಧಕ್ಕೆ ತಂದದ್ದು. ಇದು ಮೆಚ್ಚತಕ್ಕಂಥದ್ದೆಲ್ಲ ಬಹಳ ಖಂಡನೀಯ ಇದು. ಜಗನ್ ಅವರ ಆಡಳಿತ ಇದ್ದಾಗ ಅವ್ರ ಉದ್ಯೋಗ ಅವ್ರ ಕೆಲಸ ಅವ್ರು ಮಾಡಿದಾರೆ. ಅವ್ರು ಯಾಕಂದ್ರೆ ಅವರು ಬಿಲಾಂಗ್ಸ್ ಟು ಕ್ರಿಶ್ಚಿಯನ್ ಅವರು, ಹಿಂಗಾಗಿ ಅವ್ರ ಕೆಲಸ ಅವ್ರು ಮಾಡಿದಾರೆ. ಇವರು ಪವನ್ ಕಲ್ಯಾಣ್ ಹೇಳ್ತಿದ್ದಾರೆ, ಸನಾತನ ಧರ್ಮವನ್ನ ನಾವು ಇವಾಗ ಪ್ರತಿಪಾದನೆ ಮಾಡ್ದಂಗಿದ್ರೆ ಹಿಂದೂ ಧರ್ಮ ಉಳಿಗಾಲ ಇರಲ್ಲ. ಹಾಗಾಗಿ ಸನಾತನ ಧರ್ಮಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿ 100ಕ್ಕೆ ಸಕ್ಕರೆ ಅವ್ರು ಹೇಳಿರೋದು ಮೊದಲಿಂದ ಬಂದದ್ದು. ಈಗ ಅವ್ರೊಬ್ರು ಹಾಡಾಗಿದ್ದಾರೆ ಅಷ್ಟೇ ಹೇಳೋದಕ್ಕೆ. ಈಗ ಆದ್ರೆ ಹಿಂದೂಗಳು ಮಾತು ಯಾರು ಕೇಳೋದಿಲ್ರಿ, ಕಿವಿ ಕೇಳೋದಿಲ್ರಿ. ಎಲ್ಲ ತಮಟೆ ಬಂದಾಗಿ ಹೋಗ್ಯಾರ ಎಲ್ಲರಿಗೆ. ತಪ್ಪಾಚರಣೆ ಆಗಿಬಿಟ್ಟದ ಎಲ್ಲ. ಯಾರು ಕೇಳಂಗಿಲ್ಲ, ಹಿಂದೂಗಳು ಮಾತು ಯಾರು ಕೇಳೋದಿಲ್ಲ. ಬೇರೆ ಮಾತು ಕೇಳ್ತಾರೆ, ಹಿಂದೂಗಳು ಮಾತು ಕೇಳೋದಿಲ್ರಿ ಯಾರು. ತಿರುಪತಿಯಲ್ಲಿ ಇದು ಕೊಬ್ಬಿನಾಂಶ ಬರ್ತಕ್ಕಂಥ ಒಂದು ಲಡ್ಡುನ ಬಗ್ಗೆ ಒಂದು ಬಹಳ ವಿಷೇದವಾದ ಒಂದು ವಿಷಯ. ಯಾಕಂದ್ರೆ ಅದು ಎಲ್ಲರಿಗೂ ತಲುಪಿರ್ತಕ್ಕಂಥ ಪ್ರಸಾದವಾಗಿರ್ತದೆ. ಅದನ್ನ ಮಾಡಬಾರಾಯ್ತು. ಯಾವ ಕೃತ್ಯ ಮಾಡಿದ್ದಾರೆ ಅದನ್ನ ಅವರಿಗೆ ಸರಿಯಾದ ಒಂದು ಶಿಕ್ಷೆ ಆಗ್ಬೇಕು. ಲಡ್ಡು ಅಂದ್ರೆ ಪ್ರತಿಯೊಬ್ಬರು ಸ್ವೀಕಾರ ಮಾಡ್ತಕ್ಕಂಥ ದೇವರ ಪ್ರಸಾದ ಅಂತೇಳಿ ಅದರಲ್ಲಿ ಕೊಬ್ಬಿನಾಂಶ ಬೆರೆಸಿರ್ತಕ್ಕಂಥದ್ದು ತಪ್ಪಲ್ಲ. ಅದಕ್ಕೋಸ್ಕರ ಅದನ್ನ ಮಾಡಬಾರ್ದಾಗಿತ್ತು. ಅದನ್ನ ಮಾಡಿದ್ದು ಅವ್ರ ಮೇಲೆ ತೀಕ್ಷ್ಣವಾಗಿ ಕ್ರಮ ತೆಗೆದುಕೊಂಡು 7 ಬೆಟ್ಟಗಳ ಒಡೆಯ ತಿರುಪತಿ ತಿಮ್ಮಪ್ಪನ ದರ್ಶನ ಪಡೆದವರಿಗೆ ಸಿಗುವ ಲಡ್ಡು ಪ್ರಸಾದಕ್ಕೆ ವಿಶೇಷ ಮಹತ್ವವಿದ್ದು, ಇದು ಕೋಟ್ಯಾಂತರ ಭಕ್ತರ ನಂಬಿಕೆಯ ಪ್ರಶ್ನೆಯಾಗಿದೆ. ಹೀಗಿರುವಾಗ ಈ ಸಮಸ್ಯೆ ರಾಜಕೀಯ ನಾಟಕವಾಗಬಾರದು. ಸಿಬಿಐನ ನಿರ್ದೇಶಕರು ತನಿಖೆಯ ಮೇಲೆ ನಿಗಾ ವಹಿಸಲಿದ್ದಾರೆ. ಸ್ವತಂತ್ರ ಸಂಸ್ಥೆ ಇದ್ದಾಗ ಮಾತ್ರ ಭಕ್ತರಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಎಂದು ನ್ಯಾಯಾಧೀಶರಾದ ಬಿಆರ್ ಗವಾಯಿ, ಕೆವಿ ವಿಶ್ವನಾಥನ್ ಅವರಿದ್ದ ದ್ವಿಸದಸ್ಯ ಪೀಠ ಅಭಿಪ್ರಾಯ ವ್ಯಕ್ತಪಡಿಸಿದೆ.